ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಜೀವಗೋಳ ಎಂಬಂತಹ ಚಾಪ್ಟರ್ನಿಂದ ಓಝೋನ್ ಪದರ ಕಂಡುಬರುವ ವಲಯ ಯಾವುದು ಅಂತ ಕೇಳ್ತಾರೆ. ಓಝೋನ್ ಪದರವು ಕಂಡುಬರುವಂತಹ ವಲಯ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಮೋಷ್ಣ ಮಂಡಲ, ಆಪ್ಷನ್ ಬಿ ಶೀತ ವಲಯ, ಆಪ್ಷನ್ ಸಿ ಉಷ್ಣವಲಯ ಮತ್ತು ಆಪ್ಷನ್ ಡಿ ಬಾಹ್ಯ ವಲಯ. ಸೊ ಓಝೋನ್ ಪದರವು ಸೂರ್ಯನಿಂದ ಬರುವ ಅತ್ಯಂತ ಅಪಾಯಕಾರಿಯಾದಂತಹ ಅಲ್ಟ್ರಾ ವೈಲೆಟ್ ನೇರಳಾತೀತ ಕಿರಣಗಳನ್ನು ತಡೆಗಟ್ಟಿ ನೇರಳಾತೀತ ಕಿರಣಗಳನ್ನ ತಡೆಗಟ್ಟಿ ಭೂಮಿಯನ್ನ ಎಲ್ಲ ಜೀವರಾಶಿಗಳನ್ನ ರಕ್ಷಿಸುತ್ತದೆ. ಓಕೆನಾ? ಸೊ ಓಝೋನ್ ಪದರವು ಸೂರ್ಯನಿಂದ ಬರುವ ನೇರಳಾತೀತ ಅಂತಂದ್ರೆ ಮಕ್ಕಳೇ ಯುವಿ ರೇಸ್, ಅಲ್ಟ್ರಾ ವೈಲೆಟ್ ರೇಸ್ ಇವುಗಳನ್ನ ಹೀರಿಕೊಂಡು ಭೂಮಿಯ ಮೇಲಿನ ಜೀವರಾಶಿಗಳನ್ನ ಕಾಪಾಡುವಂಥದ್ದು. ಭೂಮಿಯ ಮೇಲಿನ ಜೀವರಾಶಿಗಳನ್ನ ರಕ್ಷಿಸುವುದು ಓಝೋನ್ ಪದರದ ಕೆಲಸ. ಓಕೆನಾ ಮಕ್ಕಳೇ? ಸೊ ಈ ಓಝೋನ್ ಪದರವು ಯಾವ ವಲಯದಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಬಂದ್ಬಿಟ್ಟು ಸಮೋಷ್ಣ ವಲಯ ಅಥವಾ ಸಮೋಷ್ಣ ಮಂಡಲದಲ್ಲಿ ತೆಳುವಾದ ಓಝೋನ್ ಪದರ ಇರುತ್ತೆ. ಸೊ ಇದು ಭೂಮಿಯನ್ನ ಅಲ್ಟ್ರಾ ವೈಲೆಟ್ ಅಥವಾ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ. ಆದರೆ ಇತ್ತೀಚೆಗೆ ಅತಿಯಾದ ರೆಫ್ರಿಜರೇಟರ್ ಮತ್ತು ಪರ್ಫ್ಯೂಮ್ಸ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಸುಗಂಧ ದ್ರವ್ಯಗಳು, ಸ್ಪ್ರೇಯರ್ಗಳು, ಇವುಗಳಿಂದಾಗಿ ಕ್ಲೋರೋಫ್ಲೋರೋ ಕಾರ್ಬನ್ ಮತ್ತು ಏರ್ ಕಂಡೀಷನಿಂದ ಬಿಡುಗಡೆ ಆಗುವಂತಹ CFC ಕ್ಲೋರೋಫ್ಲೋರೋ ಕಾರ್ಬನ್ ಇವುಗಳ ಬಿಡುಗಡೆಯಿಂದಾಗಿ ಓಝೋನ್ ಪದರ ತೆಳುವಾಗ್ತಾ ಬಂದಿದೆ. ಓಕೆ, ಥ್ಯಾಂಕ್ ಯು.